ಆಹಾ, ಬಿಸಿ ಬಿಸಿ ಆಗಿರ್ತಕ್ಕಂತಹ ಪನ್ನೀರ್ ಕಾರ್ನ್ ವೆಜ್ ರೋಲ್ ಟೊಮೆಟೊ ಸಾಸ್ ಜೊತೆಗೆ ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು. ಇದನ್ನು ನಾವು ಎಣ್ಣೆಯಲ್ಲಿ ಕರೆದಿಲ್ಲ, ಸ್ಟೀಮಲ್ಲಿ ಬೇಯಿಸಿರ್ತಕ್ಕಂತಹ ರೋಲ್ ಇದು. ನಮಸ್ತೆ, ಎಲ್ಲರಿಗೂ RCM ಚಾನಲ್ಗೆ ಸುಸ್ವಾಗತ. ನಾವಿವತ್ತು ಪನ್ನೀರ್ ಕಾರ್ನ್ ವೆಜ್ ರೋಲ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅತಿ ಸುಲಭವಾಗಿ ಮಾಡಬಹುದು, ತುಂಬ ಫಾಸ್ಟಾಗೂ ಕೂಡ ಆಗೋಗುತ್ತೆ. ನಾನಿಲ್ಲಿ ಮನೆಯಲ್ಲೇ ಇರ್ತಕ್ಕಂತಹ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪು ಹಾಗೆಯೇ ಕಸ್ತೂರಿ ಮೇಥಿನ ಇಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು 2 ಸ್ಪೂನಷ್ಟು ಎಣ್ಣೆಯನ್ನು ನಾನಿಲ್ಲಿ ಬೆರೆಸ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಬಳಸೋ ಅಂತಹ ಎಣ್ಣೆನೇ ಇಲ್ಲಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಪುದೀನ ಚಟ್ನಿನ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಈ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತಂದು ನೀವು ಬೇಕಿದ್ದರೆ ನನ್ನ ಚಾನಲಲ್ಲಿ ನೋಡಬಹುದು. ಇದರದ್ದು ನಾನು ರೆಸಿಪಿನೂ ಕೂಡ ಹಾಕಿದ್ದೀನಿ. ಇವಾಗ ನೋಡಿ, ಇದನ್ನೆಲ್ಲ ನಾವು ಹಾಕಿರ್ತಕ್ಕಂತಹ ಪದಾರ್ಥ ಎಲ್ಲ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರೆತ್ಕೋಬೇಕು. ಆ ರೀತಿಯಾಗಿ ನಾನಿಲ್ಲಿ ಚೆನ್ನಾಗಿ ಹಿಟ್ಟಿಗೆ ಕಲಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾವು ಕಲಿಸ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವಲ್ವ, ಸೇಮ್ ಅದೇ ರೀತಿಯಾಗಿ ನಾವಿಲ್ಲಿ ಕಲಿಸ್ಕೋಬೇಕಾಗತ್ತೆ. ನೀವು ನೀರನ್ನ ಒಂದೇ ಸಲ ಹಾಕ್ಕೋಬೇಡಿ, ನೋಡಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ಕಲಿಸ್ತೀವಲ್ಲ, ಸೇಮ್ ಅದೇ ರೀತಿಯಾಗಿ ನಾನಿಲ್ಲಿ ಕಲಿಸಿದ್ದೀನಿ. ಈ ರೀತಿ ಆಯಿತು ಅಂತಂದರೆ ನಾವು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದನ್ನು ನೆನೆಯಲಿಕ್ಕೆ ಬಿಟ್ಬಿಡೋಣ ಹಿಟ್ಟನ್ನ. ಇವಾಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಈರುಳ್ಳಿನ ಹೆಚ್ಚಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ನಾನು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ, ತುರಿದಿರೋ ಅಂಥದ್ದು. ಹಾಗೆಯೇ 1 ಕಪ್ಪು ನಾನು ತುರಿದಿರ್ತಕ್ಕಂತಹ ಪನ್ನೀರ್ ಹಾಕಿದ್ದೀನಿ. ಇದು ಸ್ವೀಟ್ ಕಾರ್ನು. ಇದನ್ನು ಕೂಡ ನಾನು 1 ಕಪ್ಪಷ್ಟು ತೊಗೊಂಡು ತರಿಯಾಗಿ ಈ ರೀತಿಯಾಗಿ ರುಬ್ಕೋಬೇಕಾಗತ್ತೆ. ತುಂಬ ಪೇಸ್ಟ್ ಮಾಡ್ಕೋಬೇಡಿ, ತರಿಯಾಗಿರಲಿ. ಇದನ್ನು ಕೂಡ ಇವಾಗ ನಾನು ತರಕಾರಿ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇರೆ ಯಾವುದೇ ತರಕಾರಿ ಬೇಕು ಅಂತಂದ್ರೂ ನೀವಿಲ್ಲಿ ಮಿಕ್ಸ್ ಮಾಡ್ಕೋಬಹುದು. ನಾನು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಹಾಗೆಯೇ ಸ್ವಲ್ಪ ಜೀರಿಗೆ, 1 ಕಪ್ಪಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂತಂದರೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೋಬಹುದು, ಅಥವಾ ಮೆಂತ್ಯ ಸೊಪ್ಪನ್ನು ಇಲ್ಲಿ ನೀವು ಹಾಕ್ಕೋಬಹುದು. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬಿಟ್ಟು ಸ್ಟಫಿಂಗು ಇವಾಗ ರೆಡಿಯಾಗಿದೆ ನೋಡಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡಿ. ನಾವಿವಾಗ ಹಿಟ್ಟು ನೆಂದಿದೇನೋ ಇಲ್ಲೋ ಅಂತ ನೋಡೋಣ ಬನ್ನಿ. ಹಿಟ್ಟು ಕೂಡ ನೆಂದಾಗಿದೆ ಫ್ರೆಂಡ್ಸ್. ಇಲ್ಲಿ ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ನಾದ್ಕೊಂಬಿಡೋಣ. ನಾದ್ಕೊಂಡು ನಾನಿಲ್ಲಿ ಅರ್ಧ ಹಿಟ್ಟು ಮಾತ್ರ ತೊಗೋತಾ ಇದ್ದೀನಿ. ಈ ಹಿಟ್ಟನ್ನು ಕೂಡ ಸ್ವಲ್ಪ ನಾವು ನಾದ್ಕೊಂಡ್ಬಿಟ್ಟು ನಾವು ಚಪಾತಿ ಮಾಡಲಿಕ್ಕೆ ಯಾವ ರೀತಿಯಾಗಿ ಉಂಡೆಗಳು ಮಾಡ್ಕೋತೀವಲ್ಲ, ಅದೇ ರೀತಿಯಾಗಿ ನಾನಿಲ್ಲಿ ಉಂಡೆಗಳು ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ನಾವು ಸೇಮ್ ಚಪಾತಿ ಥರನೇ ಲಟ್ಟಿಸ್ಕೋಬೇಕಾಗತ್ತೆ. ನಾವು ಚಪಾತಿ ಮಾಡುವಾಗ ಯಾವ ಥರ ನಾವು ಸ್ವಲ್ಪ ಹಿಟ್ಟನ್ನ ಹಾಕಿ ಲಟ್ಟಿಸ್ತೀವಲ್ವ, ಅದೇ ರೀತಿಯಾಗಿ ನೀವಿಲ್ಲಿ ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಡಿ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ನಿಮಗೆ ನನ್ನ ಚಾನಲಲ್ಲಿ ಹೊಸ ವೀಡಿಯೋಸು ಕೂಡ ನೀವು ನೋಡಬಹುದು. ಇನ್ನೂ ತುಂಬ ರೆಸಿಪೀಸ್ ಇದೆ, ಅದನ್ನು ಕೂಡ ನೀವು ನೋಡಬಹುದು. ನೋಡಿ, ಈ ರೀತಿಯಾಗಿ ಚಪಾತಿನ ರೆಡಿ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಇದನ್ನು ತುಂಬ ತೆಳ್ಳಗೆ ಉತ್ಕೋಬೇಡಿ, ಸ್ವಲ್ಪ ದಪ್ಪನೇ ಇರಲಿ, ಮೀಡಿಯಮ್ಮಾಗಿ. ಇಷ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಾದರೆ ಆಗೋಯ್ತು. ಇದನ್ನು ನಾವಿವಾಗ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಇನ್ನೂ ಒಂದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಉದ್ದಿ. ಇದೇ ರೀತಿಯಾಗಿ ನೀವು ಒಂದು 2ರಿಂದ 3 ಚಪಾತಿನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಆವಾಗ ನಿಮಗೆ ಚೆನ್ನಾಗಾಗತ್ತೆ. ಯಾರೆಲ್ಲ ಮಕ್ಕಳಿಗೆ ಬೆಳಗ್ಗೆನೇ ಟಿಫನ್ ಬಾಕ್ಸಿಗೆ ಏನು ಹಾಕಬೇಕಪ್ಪ ಅಂತ ಯೋಚನೆ ಮಾಡೋ ಅಂಥವ್ರು ಪ್ರತಿಯೊಬ್ಬರೂ ಕೂಡ ಇದನ್ನು ಮಾಡ್ಕೋಬಹುದು. ಯಾಕಂದರೆ ನಾವಿಲ್ಲಿ ಎಣ್ಣೆ ಹಾಕಿಬಿಟ್ಟು ನಾವು ಯಾವುದೂ ಕರಿತಾ ಇಲ್ಲ ಪದಾರ್ಥನ. ಆಮೇಲೆ ಇದರಲ್ಲಿ ಹಾಕಿರ್ತಕ್ಕಂತಹ ಪ್ರತಿಯೊಂದೂ ಮನೆಯಲ್ಲೇ ಸಿಗೋ ಅಂತಹ ಐಟಮ್ಸ್ ಆಗಿದೆ. ನೀವು ಕಾರ್ನ್ ಆಗಿರಬಹುದು ಅಥವಾ ಪನ್ನೀರ್ ಆಗಿರ್ಬೋದು, ಅದೆಲ್ಲ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾಗಿ ಹೊಸ ರೆಸಿಪೀಸ್ನ ನಾವು ಮಾಡಿದಾಗ ಅವರು ಕೂಡ ಆರಾಮಾಗಿ ತಿಂತಾರೆ. ನಾವೂ ಅವರಿಗೆ ತರಕಾರಿ ತಿನ್ನಿಸ್ದಂಗೆ ಆಗುತ್ತೆ. ನೋಡಿ, ನಾನಿಲ್ಲಿ ಒಂದೇ ಒಂದು ಚಪಾತಿನ ತೊಗೊಂಡ್ಬಿಟ್ಟು ನಾವೇನು ರೆಡಿ ಮಾಡಿದ್ವಲ್ಲ ಆ ಸ್ಟಫಿಂಗ್ನ ಇಲ್ಲಿ 2ರಿಂದ 3 ಚಮಚ ಹಾಕಿಬಿಟ್ಟು ಈ ರೀತಿಯಾಗಿ ಅಗಲ ಮಾಡಿಕೊಂಡು ನಯಸ್ಸಾಗಿ ಕರೆಕ್ಟಾಗಿ ಒಂದೇ ಸಮತಟ್ಟಾಗಿ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಈ ರೀತಿಯಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ತಾ ರೋಲ್ ಮಾಡ್ತಾ ಹೋಗೋಣ. ಈ ಕೊನೆಯಲ್ಲೇನಿದೆ ಅಲ್ಲ, ಇಲ್ಲಿ ಮಾತ್ರ ನಾನು ಸ್ವಲ್ಪ ನೀರು ಹಚ್ಚಿಬಿಟ್ಟು ಇದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿದ್ರೆ ಅಂಟ್ಕೊಂಡ್ಬಿಡುತ್ತೆ.
ಹಾಗೆಯೇ ಇಲ್ಲಿ ಸೈಡಿಗೆ ನಾವೇನು ಸ್ಟಫಿಂಗ್ ಹಾಕಿದ್ದೀವೋ ಅದು ಹೊರಗೆ ಬರಬಾರ್ದು ಅಂತಂದು ಸೈಡಿಗೂ ಕೂಡ ಸ್ವಲ್ಪ ನೀರನ್ನ ಹಚ್ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳೋದ್ರಿಂದ ನಮಗೆ ಒಳಗಡೆ ಹಾಕಿರ್ತಕ್ಕಂತಹ ಸ್ಟಫಿಂಗು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋಲ್ಲ. ಈ ರೀತಿಯಾಗಿ ತಟ್ಟೆಯಲ್ಲಿ ಜೋಡಿಸ್ತಾ ಹೋಗೋಣ. ಇವಾಗ ನಾನು ಇನ್ನೊಂದು ಚಪಾತಿಗೆ ಸೇಮ್ ನಾವು ಫಸ್ಟಿಗೆ ಏನು ಮಾಡಿದ್ವಲ್ವ ಅದೇ ರೀತಿಯೇ ಸೇಮ್ ಪ್ರೊಸೀಜರಲ್ಲಿ ನಾನು ಸ್ಟಫಿಂಗ್ ಹಾಕ್ತಾ ಇದ್ದೀನಿ. ಹಾಗೆಯೇ ಇದನ್ನು ರೋಲ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಚ್ಬಿಟ್ಟು ಗಮ್ ಮಾಡ್ತಾ ಹೋಗ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ನೀರು ಹಚ್ಬಿಟ್ಟು ಈ ರೀತಿಯಾಗಿ ಅಂಟಿದ ತಕ್ಷಣ ಅದು ಅಂಟ್ಕೊಂಡ್ಬಿಡುತ್ತೆ. ಸೈಡಿಗೂ ಕೂಡ ನೀರು ಹಚ್ಚೋದು, ಸ್ವಲ್ಪನೇ ಈ ರೀತಿ ಮಡ್ಚ್ಕೊಂಡ್ಬಿಡೋದು. ಇದೇ ರೀತಿಯಾಗಿ ನಾವು ಮಾಡಿರ್ತಕ್ಕಂತಹ ಪ್ರತಿಯೊಂದು ಚಪಾತಿಗೂ ಸ್ಟಫಿಂಗ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳೋದು. ರೋಲ್ಸ್ ಎಲ್ಲ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ AMC ಅವರ ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ತಾ ಇದ್ದೀನಿ ತಟ್ಟೆಗೆ. ಈ ರೀತಿಯಾಗಿ ತಟ್ಟೆಗೆ ಎಣ್ಣೆ ಹಚ್ಚೋದ್ರಿಂದ ನಾವು ಇಟ್ಟಿರ್ತಕ್ಕಂತಹ ರೋಲ್ಸು ಒಂದಕ್ಕೊಂದು ಅಂಟೋದಿಲ್ಲ ಅಂತ ಅಂದ್ಬಿಟ್ಟು ಈ ರೋಲ್ಸ್ನ ನೀಟಾಗಿ ಒಂದ್ರ ಪಕ್ಕ ಒಂದಿಡಿ, ಆದರೆ ಒಂದಕ್ಕೊಂದು ಅಂಟ್ಕೋಬಾರ್ದು. ಆ ರೀತಿಯಾಗಿ ಅರೇಂಜ್ ಮಾಡಿ ಇಟ್ಬಿಡಿ ಈ ರೀತಿಯಾಗಿ. ಇವಾಗ ನಾವು AMC ಅವರ ಲಿಡ್ನೇ ಇದಕ್ಕೆ ನಾನು ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು ನಾನು 3 ನಿಮಿಷಗಳ ಕಾಲ ಆಡಿಯೋ ಥರ್ಮನ ಫಿಕ್ಸ್ ಮಾಡಿ ಕೂಡ ಇಡ್ತಾ ಇದ್ದೀನಿ. ನೀವು ನೋಡಬಹುದು ಇವಾಗ ಅಲಾರಾಮ್ ಆಗ್ತಾ ಇದೆ. 3 ನಿಮಿಷಗಳ ಕಾಲ ಆಗಿದೆ. ಆಡಿಯೋ ಥರ್ಮನ ಇವಾಗ ಆಫ್ ಮಾಡಿಬಿಟ್ಟು ನಾನು ತೆಗಿತಾ ಇದ್ದೀನಿ. ರೋಲ್ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇದ್ದೀರಾ. ಒಂದಕ್ಕೊಂದು ಅಂಟ್ತಾನೂ ಇಲ್ಲ, ಏನೂ ಇಲ್ಲ. ನಾನು ಈ ರೋಲ್ಸ್ ಏನು ಮಾಡಿದ್ದೀನಲ್ಲ ಇದೇ ರೀತಿಯಾಗಿ ಮತ್ತೊಂದು ಬ್ಯಾಚ್ ರೋಲ್ಸ್ ರೆಡಿ ಮಾಡಿ ಇಟ್ಕೊಂಡು ಮತ್ತೆ ನಾನು ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಸೇಮ್ ಪ್ರೊಸೀಜರು. ಮತ್ತು ಇದನ್ನು ಲಿಡ್ನ ಮುಚ್ಚಿಬಿಟ್ಟು ಆಡಿಯೋ ಥರ್ಮನ 3 ನಿಮಿಷಕ್ಕೆ ಕರೆಕ್ಟಾಗಿ ಫಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋದು. ಅದು 3 ನಿಮಿಷ ಆದಮೇಲೆ ಮತ್ತೆ ಅಲಾರಾಮ್ ನಮ್ಗೆ ಆಗುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ ರೋಲ್ಸು. ಇವಾಗ ನನಗೆ 2ನೇ ಬ್ಯಾಚ್ ನಾನೇನು ಇಟ್ಟಿದ್ದೆಲ್ಲ ಅದನ್ನು ಕೂಡ ಆಗಿದೆ. ಬಿಸಿ ಬಿಸಿ ರೋಲ್ಸ್ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ನಲ್ಲಿಕಾಯಿ ಜಾಮ್ ಹಾಗೆಯೇ ಟೊಮೆಟೊ ಸಾಸ್ ಜೊತೆಗೆ. ನಲ್ಲಿಕಾಯಿ ಜಾಮಿನ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ನೋಡಬಹುದು. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್.